ನಮಸ್ಕಾರ. ಸುಮತಿವಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ಗೃಹಜಮಹಮಮೇಯಂ ಧ್ಯೇಯಮಾಮ್ನಾಜಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ಪ್ರಥಮ ಸ್ಕಂಧೆ ಸಪ್ತಮಾಧ್ಯಾಯೇ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ದ್ರೌಪದಿ ದೇವಿ ತಾನು ಮಾತನಾಡ್ತಾ ಇದ್ದಾಳೆ. ಆ ಸಂದರ್ಭದಲ್ಲಿ ಮತ್ತೊಂದು ಮಾತನ್ನ ಕೊನೆಯದಾಗಿ ದ್ರೌಪದಿ ಹೇಳುವಂತಹದ್ದು. ಆ ಮಾತು ಹೀಗಿದೆ. 48ನೆಯ ಶ್ಲೋಕ. ಯೈಃ ಕೋಪಿತಂ ಬ್ರಹ್ಮಕುಲಂ ರಾಜನ್ಯೈರಕೃತಾತ್ಮಭಿಃ ತತ್ಕುಲಂ ಪ್ರದಹತ್ಯಾಶು ಸಾನುಬಂಧಂ ಶುಚಾರ್ಪಿತಂ. ಅಕೃತಾತ್ಮಭಿಹಿ ಅಂತ ಒಂದು ಶಬ್ದ ಹಾಕ್ತಾರೆ. ಅಂದ್ರೆ ಆತ್ಮ ಅಂದ್ರೆ ಬುದ್ಧಿ. ಬುದ್ಧಿ ಸರಿ ಇಲ್ಲದೆ ಇರೋರು, ಅಂದ್ರೆ ಸರಿಯಾಗಿ ಧರ್ಮಶಾಸ್ತ್ರ ಗೊತ್ತಿಲ್ಲದೆ ಇರೋರು, ಅದು ವಿಶೇಷವಾಗಿ ರಾಜರು. ಹಾಗಾದ್ರೆ ಧರ್ಮಶಾಸ್ತ್ರ ನಿಜವಾಗಿ ಸರಿಯಾಗಿ ತಿಳ್ಕೊಳ್ಬೇಕಾಗಿದ್ ರಾಜರು. ಯಾಕೆ? ಅವರು ಇಡೀ ರಾಜ್ಯವನ್ನ ಮತ್ತೆ ರಾಷ್ಟ್ರವನ್ನ ನೋಡ್ಕೊಳ್ತಾ ಇರ್ತಾರೆ. ಅಂಥವ್ರು ಸರಿಯಾಗಿ ಧರ್ಮಶಾಸ್ತ್ರ ಓದ್ಲಿಲ್ಲ, ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಧರ್ಮವನ್ನ ಪಾಲನೆ ಮಾಡೋರು ಯಾರು? ರಾಜನೇ ಧರ್ಮ ಪಾಲನೆ ಮಾಡೋನು. ಅಂಥದ್ರಲ್ಲಿ ಅವನಿಗೆ ಧರ್ಮಶಾಸ್ತ್ರ ಗೊತ್ತಿಲ್ಲ ಅಂತ ಆದ್ರೆ ಅಂಥ ರಾಜ ಎಡವಟ್ ಮಾಡೋದು ಖಂಡಿತ. ಈಗ ಅರ್ಜುನ ತಾನು ಒಬ್ಬ ಈ ಧರ್ಮಶಾಸ್ತ್ರವನ್ನ ತಿಳಿದ ವ್ಯಕ್ತಿ, ತಾನು ಈ ರೀತಿ ಮುಂದೆ ಅಪರಾಧ ಮಾಡೋದು ಸರಿಯಲ್ಲ. ಅಂದ್ರೆ ಅಶ್ವತ್ಥಾಮಾಚಾರ್ಯನ ವಧೆ ಮಾಡಿದ್ರೆ ಅದು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ನಡೆಯೋ ರೀತಿ ಆಗುತ್ತೆ. ಅದಕ್ಕೋಸ್ಕರ ಎಂದಿಗೂ ಕೂಡ ಈ ಅಶ್ವತ್ಥಾಮಾಚಾರ್ಯರ ವಧೆ ಅದು ಮಾಡೋದು ತಪ್ಪು, ಅದು ಬೇಡ, ಸರಿ ಇಲ್ಲ ಅಂತ ದ್ರೌಪದಿ ತಾನು ಹೇಳ್ತಾಳೆ. ಹೇಳಿದಾಗ ಇನ್ನೊಂದು ಮಾತನ್ನ ಸೇರಿಸ್ತಾರೆ. ಬ್ರಹ್ಮಕುಲಂ ಕೋಪಿತಂ. ಇಡೀ ಬ್ರಾಹ್ಮಣರ ಗುಂಪು, ಈಗ ಯಾರಿಗೋ ಒಬ್ಬ ಬ್ರಾಹ್ಮಣನಿಗೆ ದ್ರೋಹ ಮಾಡ್ತೀವಿ, ಆ ರೀತಿ ಬ್ರಾಹ್ಮಣನಿಗೆ ದ್ರೋಹ ಮಾಡ್ತೀವಿ ಅಂತಾದ್ರೆ ಆ ಬ್ರಾಹ್ಮಣರ ಕುಲ ಒಂದ್ ವೇಳೆ ನಮ್ಮಿಂದ ಏನಾದ್ರೂ ಅವರಿಗೆ ಸ್ವಲ್ಪ ಅಸಮಾಧಾನ ಆಗಿ ಅವರಿಗೆ ಕೋಪತಾಪಗಳಾಯ್ತು ಅಂದ್ರೆ ಆಗ ನಮ್ಮ ಕುಲ ಏನೇನಿದೆ, ಕ್ಷತ್ರಿಯ ಕುಲ, ಅದು ನಾವಲ್ಲ, ಬರೀ ನೀವಲ್ಲ, ನಾವಲ್ಲ, ಜೊತೆಗೆ ನಮ್ಮ ಕುಲ, ನಮ್ಮ ಸಂಬಂಧಿಕರೇನಿದ್ದಾರೆ ಇವರೆಲ್ಲ ತಾವು ಸುಟ್ಕೊಂಡ ಹಾಗೆ ಆಗತ್ತೆ. ಯಾಕೆ ಅಂತಂದ್ರೆ ಒಬ್ಬ ಬ್ರಾಹ್ಮಣನ ವಂಶಕ್ಕೆ ದುಃಖವನ್ನ ಕೊಟ್ಟು ಅವರೇನಾರು ಅತ್ರೆ ಅವ್ರಿಗೇನಾರು ಕಣ್ಣೀರು ಬಂತು ಅಂತಾದ್ರೆ ಅದು ನಮ್ಮನ್ನ ಸುಡತ್ತೆ, ನಮ್ಮ ಇಡೀ ಕುಲವನ್ನ ಸುಟ್ಟಾಗತ್ತೆ. ಆದ್ರಿಂದ ಅಂತಹ ಕೆಲಸ ನಮಗ್ ಬೇಡವೇ ಬೇಡ ಅಂತ ದ್ರೌಪದಿ ದೇವಿ ಈ ಸಂದರ್ಭದಲ್ಲಿ ಕೊನೆಯದಾಗಿ ಹೇಳುವಂತಹ ಮಾತು. ತತ್ಕುಲಂ ಪ್ರದಹತ್ಯಾಶು. ಅಂಥ ಕುಲ ಬೇಗ ಸುಟ್ಟೋಗತ್ತೆ. ಯಾವ ಕುಲ? ಬ್ರಹ್ಮಕುಲಂ ಯೈಹಿ ಕೋಪಿತಂ. ಯಾರಿಂದ ಆ ಬ್ರಾಹ್ಮಣರ ಕುಲಕ್ಕೆ ಕೋಪ ಬಂದಿದೆಯೋ, ಅವ್ರಿಗೆ ಅಸಮಾಧಾನ ಆಗಿ ಅವ್ರು ಅಳ್ತಾ ಇದ್ದಾರೋ, ಕಣ್ಣೀರಿಡ್ತಾ ಇದ್ದಾರೋ, ಅಂಥ ಕುಲ ಅದು ಶಾಪ ತಟ್ಟತ್ತೆ ಅಂತ ತಾತ್ಪರ್ಯ. ಆ ಶಾಪ ತಟ್ಟೋದು ಅಂದ್ರೆ ನಮ್ಮ ಕುಲ ಇಡೀ ಸುಟ್ಟೋಗತ್ತೆ.
ಇದು ನೋಡಿ, ಅಂದ್ರೆ ದ್ರೌಪದಿ ದೇವಿ ಎಂಥ ಮಾತನ್ನ ಹೇಳ್ತಾ ಇದ್ದಾರೆ. ಬಹಳ ಎಚ್ಚರ ಇರ್ಬೇಕು. ಬ್ರಹ್ಮಹತ್ಯ ಅನ್ನೋದೇನಿದೆ ತುಂಬಾ ದೊಡ್ಡ ಪಾಪ. ಸಾನುಬಂಧಂ, ಅನುಬಂಧ ಅಂದ್ರೆ ನಮ್ಮ ಪರಿವಾರ, ಕುಟುಂಬ ಸಮೇತ ನಾವು ಸುಟ್ಟು ಹೋಗ್ಬಿಡ್ತೀವಿ, ಬೇಡ. ಅಶ್ವತ್ಥಾಮಾಚಾರ್ಯರ ವಧೆಯನ್ನ ಮಾತ್ರ ಮಾಡೋದು ಬೇಡ ಅಂತ ಇಲ್ಲಿವರೆಗೆ ದ್ರೌಪದಿ ತಾನು ಮಾತನ್ನ ಹೇಳಿ ನಿಲ್ಲಿಸ್ತಾಳೆ. ನಿಲ್ಲಿಸಿದ ಕೂಡಲೇ ಮೊದಲಿಗೆ ಯುಧಿಷ್ಠಿರ ತಾನು ಮಾತನಾಡ್ತಾನೆ. ರಾಜ ಧರ್ಮಸುತಃ ಅಂತ ಮುಂದೆ ವಿವರಣೆ ಮಾಡ್ತಾರೆ. ಅದನ್ನ ಸೂತ ಪುರಾಣಿಕರು ಮುಂದೆ ಏನಾಯ್ತು, ದ್ರೌಪದಿ ಇಷ್ಟನ್ನ ಹೇಳಿ ಮಾತನ್ನ ನಿಲ್ಲಿಸಿದ ಮೇಲೆ ಮುಂದಿನ ಘಟನೆಯನ್ನ ವರ್ಣನೆ ಮಾಡ್ತಾರೆ. ಆಗ ಯುಧಿಷ್ಠಿರ ತಾನು ಏನು ಮಾತನಾಡ್ತಾನೆ ಅನ್ನೋದನ್ನ ಈಗ ಮುಂದೆ ಸ್ಪಷ್ಟಪಡಿಸ್ತಾರೆ. ಸೂತ ಉವಾಚ ಅಂತ 49ನೆಯ ಶ್ಲೋಕ. ಧರ್ಮ್ಯಂ ನ್ಯಾಯಂ ಸಕರುಣಂ ನಿರ್ವ್ಯಲೇಕಂ ಸಮಂ ಮಹತ್ ರಾಜಾ ಧರ್ಮಸುತೋ ರಾಜ್ಞ್ಯಾಃ ಪ್ರತ್ಯನಂದತ್ ವಚೋ ದ್ವಿಜಾಃ. ದ್ವಿಜಾಹ ಶೌನಕಾದಿ ಋಷಿಗಳೇ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ ಸೂತ ಪುರಾಣಿಕರು. ದ್ವಿಜಾಹ ಕೇಳ್ರಿ, ರಾಜ ಧರ್ಮಸುತಃ. ಆ ಒಂದು ನಿಮಿಷ, ಒಬ್ರಿಗೆ ಜಾಯಿನ್ ಆಗ್ತಾ ಇರೋ ಮೆಸೇಜ್ ಹಾಕ್ತಾ ಇದ್ದಾರೆ. ಗುರುಪ್ರಸಾದ್, ಅದೇ ಅವ್ರಿಗೆ ರೀಜಾಯಿನ್ ಆಗ್ಲಿಕ್ಕೆ ಹೇಳಿ. ಮೆಸೇಜ್ ಯಾರು ಹಾಕಿದ್ರಿ ರೀಜಾಯಿನ್ ಆಗ್ಲಿಕ್ಕೆ ಅವ್ರನ್ನ ಹೇಳಿ. ಧರ್ಮ್ಯಂ ನಾಯಂ ಸಕರುಣಂ, ಈ ಮಾತನ್ನ ಹೇಳೋದು ಯಾರು? ರಾಜ ಧರ್ಮಸುತಃ ಅಂದ್ರೆ ಯಮಾಂಶ ಸಂಭೂತ, ಅಂದ್ರೆ ಧರ್ಮರಾಯ ಯುಧಿಷ್ಠಿರ ತಾನು ಹೇಳೋಂಥ ಮಾತು. ತಾನೇನ್ ಹೇಳ್ತಾನೆ ಅಂದ್ರೆ, ಮೊದಲಿಗೆ ಅಭಿನಂದನೆ ಸಲ್ಲಿಸ್ತಾನೆ. ಒಳ್ಳೆ ಮಾತು ಇದು ಹೇಳಿದ್ದು, ಬಹಳ ಮೆಚ್ಚಿದೆ ನಿನ್ನ ಮಾತಿಗೆ ಅಂತ. ಒಳ್ಳೆ ಮಾತನ್ನ ದ್ರೌಪದಿ ದೇವಿ ಹೇಳಿದ್ಲು ಅಂತ ಅಭಿನಂದನೆಯನ್ನ ಮಾಡ್ತಾನೆ ಯಾರು? ಯುಧಿಷ್ಠಿರ. ಒಳ್ಳೆ ಮಾತಿದು ಅಂತ. ಯಾಕೆ? ಧರ್ಮ್ಯಂ ನ್ಯಾಯಂ ಸಕರುಣಂ ನಿರ್ವ್ಯಲೇಕಂ ಸಮಂ ಮಹತ್. ಆ ದ್ರೌಪದಿ ದೇವಿಯ ಮಾತು ಹೇಗಿತ್ತು ಅಂತ ವರ್ಣನೆ ಮಾಡ್ತಾರೆ. ದ್ರೌಪದಿ ದೇವಿ ಸಾಕ್ಷಾತ್ ವಿದ್ಯಾಭಿಮಾನಿನಿ. ಅವಳು ಮಾತನಾಡ್ತಾಳೆ ಅಂದ್ರೆ ಎಂಥ ಒಳ್ಳೆ ಮಾತು. ಮೊದಲು ಧರ್ಮ್ಯಂ ಅಂತ ಹೇಳ್ತಾರೆ. ಧರ್ಮ್ಯ ಅಂದ್ರೆ ಧರ್ಮಶಾಸ್ತ್ರ ವಿರುದ್ಧ ಅಲ್ಲ, ಅದು ಧರ್ಮ ಹಾದಿಯಲ್ಲೇ ಇರುವಂತಹ ಮಾತು ದ್ರೌಪದಿ ದೇವಿಯ ಮಾತು. ನಾವೆಲ್ಲ ಸಣ್ಣದಾಗಿ ವಿಚಾರ ಮಾಡೋ ಹಾಗಿಲ್ಲ. ಯಾಕೆ ಈ ರೀತಿ ದ್ರೌಪದಿ ಹೇಳಿದ್ಲು ಅಂತ. ತುಂಬಾ ಬುದ್ಧಿವಂತರು, ತುಂಬಾ ವಿಚಾರ ಮಾಡಿ ಮಾತನಾಡೋರು ಅಂಥವ್ರು ಅಶ್ವತ್ಥಾಮಾಚಾರ್ಯ ವಧೆ ಮಾಡ್ಬೇಕು ಅಂತ ಹೇಳೋದ್ ಬಿಟ್ಟು ಯಾರಾದ್ರೂ ಅವರನ್ನ ಕಾರುಣ್ಯದಿಂದ ನಮಸ್ಕಾರ ಮಾಡಿ ಬೇಡ ಬೇಡ ಅಂತ ಹೇಳೋದಾ ಅಂತ ಹೇಳೋ ಹಾಗಿಲ್ಲ. ಸಾಕಷ್ಟು ಕಾರಣವನ್ನ ದ್ರೌಪದಿ ದೇವಿ ಕೊಟ್ಟಿದ್ದಾಗಿದೆ. ನ್ಯಾಯಂ, ಮತ್ತೆ ನ್ಯಾಯ ಮಾರ್ಗದಿಂದ ಇರುವಂತಹ ಮಾತದು. ಇದು 3ನೇ ಮಾತು. ಸಕರುಣಂ, ಬಹಳ ದಯೆಯಿಂದ ತಾನು ಮಾತನಾಡಿದಾಳೆ. ನಿರ್ವ್ಯಲೀಕಂ, ಯಾವುದೇ ಕಪಟತನ ತೋರ್ತಾ ಇಲ್ಲ. ವ್ಯಲೀಕ ಅಂದ್ರೆ ಕಪಟತನ, ನಿರ್ವ್ಯಲೀಕ, ಯಾವುದೇ ಕಪಟತನ ದ್ರೌಪದಿ ದೇವಿಯ ಮಾತಿನಲ್ಲಿಲ್ಲ. ತಾನ್ ಯಾಕೋ ಈಗ ಅಶ್ವತ್ಥಾಮಾಚಾರ್ಯರ ವಧೆ ಬೇಡ ಅಂತ ಸುಮ್ನೆ ನಾಟಕ ಮಾಡ್ತಾ ಇರೋ ರೀತಿ ಹೇಳಿ ಕೊನೆಗೆ ಅಲ್ಲಿ ಏನೋ ಸೂಚನೆ ಕೊಟ್ಟು ಅರ್ಜುನನ ಕೈಲೋ ಭೀಮಸೇನ ದೇವರ ಕೈಲೋ ಸಂಹಾರ ಮಾಡುವಂತೆ ಪ್ರಚೋದನೆ ನೀಡಿಲ್ಲ, ಕಪಟತನ ಮಾಡ್ಲಿಲ್ಲ. ಏನು ಮಾತು ಬಂದಿದೆ ಅದು ನಿಷ್ಕಪಟವಾಗಿ ಬಂದಿದೆ ಮಾತು. ಸಮಂ ಅಷ್ಟೇ ಇರದೆ ಶತ್ರು ಮಿತ್ರ ಅನ್ನೋ ವ್ಯತ್ಯಾಸವೇ ಇಲ್ಲ. ಶತ್ರು ಮಿತ್ರ ಅಂತ ನೋಡ್ಲಿಲ್ಲ ಈ ಸಂದರ್ಭದಲ್ಲಿ. ಚೆನ್ನಾಗಿ ಗೊತ್ತಾಗ್ತಾ ಇದೆ ಹೇಗೆ ಮಿತ್ರನನ್ನ ನೋಡ್ಬೇಕೋ ಆ ರೀತಿ ಶತ್ರುವನ್ನು ಕೂಡ ಮಿತ್ರನ ರೀತಿಯಲ್ಲಿ ದ್ರೌಪದಿ ಕಂಡಿದ್ದು. ಮಹತ್ ಅಂತ ಕೊನೆಗೆ ಬಹಳ ಅರ್ಥಗರ್ಭಿತವಾದ ಮಾತಿದು, ಸುಮ್ನೆ ಅಲ್ಲ ಅಂತ. ಇಷ್ಟು ದ್ರೌಪದಿ ದೇವಿಯ ಮಾತನ್ನ ವರ್ಣಿಸ್ತಾರೆ. ಧರ್ಮ್ಯ, ನ್ಯಾಯ, ಕರುಣ, ಸಕರುಣ, ನಿರ್ವ್ಯಲೀಕ, ಸಮ, ಮಹತ್ ಅಂತ ಇಷ್ಟೆಲ್ಲ ದ್ರೌಪದಿಯ ಮಾತನ್ನ ವರ್ಣಿಸ್ತಾರೆ. ಎಂಥ ಅದ್ಭುತವಾದ ಮಾತಿದು ಅಂತ. ಇಂಥ ಮಾತನ್ನ ಯುಧಿಷ್ಠಿರ ತಾನು ಹೊಗಳುತ್ತಾನೆ. ಈ ಸಂದರ್ಭದಲ್ಲಿ ನಮಗೆ ಈ ವಿವರಣೆ ಕೊಡ್ತಾ ಸುಂದರವಾದ ವಿವರಣೆ ಕೊಟ್ಟಿದ್ದಾರೆ. ನಮ್ಗೆ ಯಾದುಪತ್ಯ ಟಿಪ್ಪಣಿಯಲ್ಲಿ ಕೊಟ್ಟಿದ್ದಾರೆ. ಇವಳ ಮಾತು ಧರ್ಮಕ್ ವಿರುದ್ಧವಾಗಿರ್ಲಿಲ್ಲ ಅಂತ ಆಯ್ತಲ್ಲ. ಯಾವ ಮಾತು? ಈಗ ಒಟ್ಟೆಷ್ಟು ಹೇಳಿದ್ರು 6 ರೀತಿ ಅವಳ ಮಾತನ್ನ ಹೊಗಳಿದ್ದು ದ್ರೌಪದಿ ದೇವಿಯ ಮಾತು. ಹಾಗಾದ್ರೆ 6 ಮಾತುಗಳನ್ನ ದ್ರೌಪದಿ ದೇವಿ ಹೇಳಿದ್ಲು. ಆ 6 ಮಾತನ್ನ ಪಾಯಿಂಟ್ ಮಾಡ್ಕೊಳ್ಬೇಕು, ಲಿಸ್ಟ್ ಮಾಡ್ಕೊಳ್ಬೇಕು. ಎಂತೆಂಥ ಮಾತನ್ನ ಆಡಿದ್ಲು, ಯಾವ ಮಾತು ಯಾವುದಕ್ಕೆ ಸಂಬಂಧ ಪಡುತ್ತೆ. ಮೊದಲನೇ ಮಾತು ಧರ್ಮಕ್ಕೆ ವಿರುದ್ಧ ಆಗಿರ್ಲಿಲ್ಲ ಅಂತ ಒಂದು ಮಾತು ಬಂತು. ಅದಕ್ಕೆ ಇಲ್ಲಿ ಬರೀತಾರೆ, ಮೊದಲನೇ ಮಾತನ್ನ ಅವಳು ಹೇಳಿದ್ಲಲ್ಲ, ಮುಚ್ಚತಾಮೇಶಃ ಬ್ರಾಹ್ಮಣೋ ನಿತರಾಮ್ ಗುರು ಅಂತ. ಇದು ಧರ್ಮಕ್ಕೆ ಅನುಗುಣವಾದ ಮಾತು. ಬಿಟ್ಬಿಡಿ
ಬಿಟ್ಬಿಡಿ ಅಂತ ಎರಡೆರಡು ಬಾರಿ ಒತ್ತಿ ಹೇಳಿದ್ರು ದ್ರೌಪದಿ ದೇವಿ. ಯಾಕೆ? ಒಂದು ಬ್ರಾಹ್ಮಣ, ಮತ್ತೊಂದು ನಿಮ್ಮ ಗುರುಗಳ ಮಗ, ಆದ್ರಿಂದ ಬಿಡಿ ಅಂತ. ಬಹಳ ಧರ್ಮ ಸಹಿತವಾದ ಮಾತು, ಧರ್ಮಾಚರಣೆಗೆ ವಿರುದ್ಧ ಅಲ್ಲ. ಯಾಕಂದ್ರೆ ಗುರುಪುತ್ರ ಅದು ಗುರುವಿಗೆ ಸಮಾನ, ಬ್ರಾಹ್ಮಣ ಬೇರೆ, ವಧೆ ಮಾಡೋ ಹಾಗಿಲ್ಲ. ಇದು ಧರ್ಮ್ಯವಾದ ಮಾತಂತೆ, ಧರ್ಮಕ್ಕಿಂತ ಹೊರತಾಗಿ ಇಲ್ಲ, ಅದು ಧರ್ಮದಲ್ಲೇ ಸೇರುವಂತಹ ಮಾತು. ಇನ್ನೊಂದು ನ್ಯಾಯಂ ಅಂತ ಹೇಳ್ತಾರೆ. ನ್ಯಾಯ ಅಂದ್ರೆ ನ್ಯಾಯ ಮಾರ್ಗದಲ್ಲೇ ಇರೋದು, ಅದರಿಂದ ಹೊರಗ್ ಬಂದಿಲ್ಲ ಅಂತ. ಇದು ಯಾವ ಮಾತು ಅಂದ್ರೆ ಸರಹಸ್ಯ ಅಂತ 44ನೇ ಶ್ಲೋಕದಲ್ಲಿ ಮಾತು ಬಂತು. ಅಂದ್ರೆ ಒಂದೊಂದೇ ಶ್ಲೋಕದಲ್ಲಿ ಬರೋ ಮಾತು ಅದನ್ನೆಲ್ಲ ಸೇರಿಸಿ ಇಲ್ಲಿ ಒಂದೊಂದು ಮಾತಿಗೂ ಒಂದೊಂದು ವಿಶೇಷಣ ಪದ ಹಾಕಿ ಹೋಗ್ತಾರೆ. ಮೊದಲನೇ ಮಾತು ಧರ್ಮ ವಿರುದ್ಧ ಅಲ್ಲ, ಅಂದ್ರೆ 43ನೇ ಶ್ಲೋಕದಲ್ಲಿ ಬರುವಂತಹ ಮಾತು. 44ನೇ ಶ್ಲೋಕದಲ್ಲಿ ಬರೋ ಮಾತು ಅಲ್ಲೇನ್ ಬಂದಿತ್ತು? ಧನುರ್ವೇದ, ಧನುರ್ವಿದ್ಯೆಯನ್ನ ಅದು ಏನೇನ್ ರಹಸ್ಯ ಇದೆಯೋ ಎಲ್ಲಾ ತುಂಬಿಸಿ ನಿನಗೆ ಕಳಿಸಿದ್ದಾರೆ. ಅರ್ಜುನನಿಗೆ ಹೇಳುವಂತಹ ಮಾತು ಎಲ್ಲ ತುಂಬಿಸಿ ಕಳಿಸಿದ್ದಾರೆ ನಿಮಗೆ. ಆದ್ರಿಂದ ನೀವು ಅವರ ಅನುಗ್ರಹದಿಂದಲೇ ವಿದ್ಯೆಯನ್ನ ಪಡೆದವರು, ಆದ್ರಿಂದ ನೀವು ಅವರನ್ನ ಕೊಲ್ಲಬಾರದು, ಅವರ ಮಗನನ್ನ. ಇದು ನ್ಯಾಯ ಮಾರ್ಗ ಅನ್ನೋದನ್ನ ಆ ಮಾತು ತಿಳಿಸ್ತಾ ಇದೆ. ಯಾಕೆ? ಸರಹಸ್ಯ, ಬೇರೆಯವರು ಯಾರಿಗೂ ಹೇಳ್ಕೊಡ್ದಿರೋ ವಿದ್ಯೆ, ಅದು ನಿಮ್ಮನ್ನ ರಹಸ್ಯವಾದ ವಿದ್ಯೆಯನ್ನ ಹೇಳ್ಕೊಟ್ಟಿದ್ದಾರೆ ಅಂತ. ಇನ್ನು ಸಕರುಣಂ, ಕಾರುಣ್ಯ ಇತ್ತಂತೆ ದ್ರೌಪದಿ ದೇವಿ ಮಾತನಾಡ್ಬೇಕಾದ್ರೆ. ಆ ಕಾರುಣ್ಯ ಹೇಗ್ ಗೊತ್ತಾಯ್ತು ಅಂದ್ರೆ ಅವಳಿಗೆ ನೆನಪಾಗಿದ್ದು ಅಶ್ವತ್ಥಾಮಾಚಾರ್ಯ ನೋಡಿದ ಕೂಡ್ಲೆ ಒಂದು ದ್ರೋಣಾಚಾರ್ಯ ನೆನಪಾದ್ರು. ಅಶ್ವತ್ಥಾಮಾಚಾರ್ಯ ಅಂದ್ರೆ ಅದು ದ್ರೋಣಾಚಾರ್ಯರ ಲೆಕ್ಕ. ಜೊತೆಗೆ ಅವರ ತಾಯಿ ನೆನಪಾಗ್ತಾಳೆ ದ್ರೌಪದಿ ದೇವಿಗೆ. ತಾಯಿ ನೆನಪಾಗ್ತಾಳೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಕಾರುಣ್ಯ. ಓಹೋ, ಇನ್ನು ಅವರಿಗೂ ಕೂಡ ಈ ರೀತಿ ಶಿಕ್ಷೆ ಆಗೋದು ಬೇಡ ಅಂತ ಆ ಕಾರುಣ್ಯ ಎದ್ದು ತೋರ್ತಾ ಇದೆ. ಇನ್ನು ನಿರ್ವ್ಯಲೇಕಂ, ಕಪಟತನ ಇರ್ಲಿಲ್ಲ ಅವಳ ಮಾತಿನಲ್ಲಿ ಅನ್ನೋದನ್ನ 46ನೇ ಶ್ಲೋಕ ನಮಗೆ ಸ್ಪಷ್ಟಪಡಿಸುತ್ತೆ. ಯಾಕೆ ಕಪಟತನ ಇರ್ಲಿಲ್ಲ ಅಂದ್ರೆ ಈ ಕೌರವ ಕುಲ ಅದು ಬಹಳ ಪೂಜ್ಯತೆಗೆ ಒಳಗಾಗಿರುವಂತಹ ಕುಲ, ಇದಕ್ಕೆ ಪೂರ್ತಿ ಕಳಂಕವನ್ನ ತರಬೇಡಿ ಅಂತ ಒಂದು ಮಾತನ್ನ ಹೇಳ್ತಾ ತದ್ ಧರ್ಮಜ್ಞ, ನಿಮಗೆಲ್ಲ ಧರ್ಮ ಗೊತ್ತಿದೆ, ಯಾವ್ದನ್ನ ಆಚರಣೆ ಮಾಡ್ಬೇಕು ಅಂತ ಒಂದು ಮಾತು ಬಂತು. ಈ ಮಾತು ಕಪಟತನ ಇಲ್ಲ ಅಂತ ತೋರಿಸ್ತಾ ಇದೆ, ಬಾಯಿ ಬಿಟ್ಟು ನಿಷ್ಕಲ್ಮಶವಾಗಿ ಹೇಳಿರೋ ಮಾತು. ಇದೊಂದು ಸಮಂ ಅಂತ ಹೇಳ್ತಾರೆ. ಸಮಂ ಅನ್ನೋ ಈ ಶಬ್ದಕ್ಕೆ ಏನರ್ಥ ಅಂದ್ರೆ ತನ್ನಂತೆ ತಾನು ಕೂಡ ಆ ಕೃಪಿಯನ್ನ ಯೋಚನೆ ಮಾಡ್ತಾ ಇದ್ದಾಳೆ ಸಮಾನವಾಗಿ. ನನ್ನ ಪರಿಸ್ಥಿತಿ ಹೀಗಾಯ್ತು, ಆದ್ರೆ ಕೃಪಿಯ ಪರಿಸ್ಥಿತಿ ಹೀಗಾಗಬಾರ್ದು, ತನ್ನ ಮಗನನ್ನ ಕಳ್ಕೊಂಡು ಅವಳು ದುಃಖ ಪಡಬಾರ್ದು ಅಂತ ಈ ಮಾತೇನಿದೆ ಇದು ಸಮಂ, ಸಮಾನತೆಯನ್ನ ವ್ಯಕ್ತಪಡಿಸುತ್ತೆ. ತನ್ನ ಬಗ್ಗೆ ಹೇಗೆ ಚಿಂತನೆ ಮಾಡ್ತಾ ಇದ್ಲು ದ್ರೌಪದಿ ದೇವಿ, ಇನ್ನೊಬ್ಬರ ಬಗ್ಗೆನೂ ಆ ರೀತಿ ಚಿಂತನೆ ಮಾಡ್ತಾ ಇದ್ಲು. ಆದ್ರೆ ದುಃಖ ಆಗ್ಬೇಕು ಅಂತಲ್ಲ, ನನಗೆ ದುಃಖ ಆಗಿದೆ, ಅವಳಿಗೆ ದುಃಖ ಆಗಬಾರ್ದು ಅಂತ ಚಿಂತನೆಯನ್ನ ಮಾಡ್ತಾ ಇದ್ದಾಳೆ. ಇದು 47ನೇ ಶ್ಲೋಕದಲ್ಲಿ ಬಂದ ವಿಷಯ. ಅದು ನಮಗೆ ಸಮಾನತೆಯನ್ನ ತೋರಿಸ್ಕೊಡ್ತಾ ಇದೆ. ಕೆಲವರು ಏನ್ ಮಾಡಿದ್ರು ಅಂದ್ರೆ ಸಮ ಅನ್ನೋ ಶಬ್ದಕ್ಕೆ ಶಾಸ್ತ್ರ ಅನುಸರಿಸಿ ಹೇಳುವಂತಹ ಮಾತು ದ್ರೌಪದಿ ಇದು ಅಂತ ಅರ್ಥ ಮಾಡಿದ್ದಾರೆ. ಸಮ ಅಂದ್ರೆ ಅಂದ್ರೆ ಶಾಸ್ತ್ರಗಳು ಅಂತ ಅರ್ಥ. ಆ ಶಾಸ್ತ್ರಗಳಿಂದ ಸಹಿತವಾದ ಮಾತು ಅಂದ್ರೆ ಶಾಸ್ತ್ರಗಳು ಹೇಳುವಂತಹ ಮಾತನ್ನ ದ್ರೌಪದಿ ಹೇಳಿತ್ತು. ಇನ್ನು ಕೊನೆಗೆ ಮಹತ್ ಅಂತ ಅವಳು ಹೇಳಿದ ಮಾತೇನಿದೆ ಅದು ದೊಡ್ಡ ಮಾತು, ಬಹಳ ಅರ್ಥಗರ್ಭಿತ. ಯಾಕೆ ಅಂದ್ರೆ ಬ್ರಾಹ್ಮಣರ ವಧೆ ಮಾಡ್ಲಿಕ್ಕೆ ಹೋದ್ರೆ ಅದು ನಮ್ಮ ಕುಲಾನೇ ಸುಡತ್ತೆ ಅಂತ. ಬಹಳ ಅರ್ಥಗರ್ಭಿತ. ಯೋಚನೆ ಮಾಡ್ಬೇಕು, ಒಂದು ಹೊತ್ತು ಏನಾರು ಒಂದು ಕ್ಷಣದಲ್ಲಿ ಯಾರೋ ಒಬ್ರು ಸಿಟ್ಟಿಗೆದ್ದು ಅಶ್ವತ್ಥಾಮಾಚಾರ್ಯರ ವಧೆಯನ್ನೇ ಮಾಡಿದ್ರೆ ಎಂಥ ಅನರ್ಥ ಮುಂದಕ್ಕಾಗ್ತಾ ಇತ್ತು. ಆ ಅನರ್ಥವನ್ನೆಲ್ಲ ತಪ್ಪಿಸುವಂತಹ ಮಾತನ್ನ ದ್ರೌಪದಿ ದೇವಿ ಹೇಳಿದಾಳೆ. ಆದ್ರಿಂದ ಇದು ಮಹತ್, ದೊಡ್ಡ ಮಾತು ಅಂತ ಇಷ್ಟು ದ್ರೌಪದಿಯ ಮಾತನ್ನ ಹೊಗಳುತ್ತಾರೆ. ಆದ್ರೆ ಇಂಥ ಮಾತು ಹೀಗಿತ್ತು ಅಂತ ಯುಧಿಷ್ಠಿರ ತಾವು ಹೇಳೋದಿಲ್ಲ ಬಾಯ್ಬಿಟ್ಟು, ಆದ್ರೆ ಅನುಮೋದನೆ ಮಾಡಿದ್ರು, ಮೆಚ್ಚದ್ರಂತೆ, ಖುಷಿ ಆಯ್ತು ಅಂತ ಇಷ್ಟು ವರ್ಣನೆ ಮಾಡಿದ್ರು. ಆದ್ರೆ ಮಾತ್ ಹೇಗಿತ್ತು ಅನ್ನೋದನ್ನ ಇಷ್ಟು ಭಾಗವತದಲ್ಲಿ ಸೂತ ಪುರಾಣಿಕರು ತಾವು ವರ್ಣಿಸಿದ್ರು. ಇದಾಗಿ ಮುಂದಕ್ಕೆ ಬರೀ ಯುಧಿಷ್ಠಿರನಿಗೆ ಮಾತ್ರ ಒಪ್ಪಿಗೆ ಆಯ್ತಾ ದ್ರೌಪದಿಯ ಮಾತು? ಅರ್ಜುನ ಏನು ಮಾತನಾಡಿಲ್ವಾ? ಅಥವಾ ಭೀಮಸೇನ ದೇವರು, ನಕುಲ, ಸಹದೇವ ಮತ್ತೆ ಕೃಷ್ಣ ಸ್ವಯಂ ತಾನು ಪಕ್ಕದಲ್ಲಿದ್ದ ಈ ದ್ರೌಪದಿ ದೇವಿಯ ಮಾತನ್ನ ಕೇಳಿ ಇವರೆಲ್ಲ ಏನ್ ಮಾತನಾಡಿದ್ರು ಅಂತ ಒಂದು ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಉತ್ತರ ಕೊಡ್ತಾರೆ. 50ನೆಯ ಶ್ಲೋಕ. ನಕುಲ ಸಹದೇವಶ್ಚ ಯುಯುಧಾನೋ ಧನಂಜಯ ಭಗವಾನ್ ದೇವಕೀ ಪುತ್ರೋ ಯೇ ಚಾನ್ಯೇ ಯಾಶ್ಚ ಯೋಷಿತಃ. ಅಲ್ಲಿ ನಕುಲ ಮತ್ತೆ ಸಹದೇವ, ಯುಯುಧಾನ ಅಂದ್ರೆ ಸಾತ್ಯಕಿ ಅಂತ ಅರ್ಥ.
ಇನ್ನು ಧನಂಜಯ ಅಂದ್ರೆ ಅರ್ಜುನ, ಹಾಗೆ ಭಗವಾನ್ ದೇವಕಿ ಪುತ್ರ, ಭಗವಂತನಾದ ದೇವಕಿ ಪುತ್ರ ಅಂದ್ರೆ ಕೃಷ್ಣ, ಹಾಗೆ ಏಚ ಅನ್ಯೇ ಯಾಶ್ಚ ಯೋಚಿತಾ, ಹಾಗೆ ಬೇಕಾದಷ್ಟು ಜನ ಆಗಿದ್ರು. ದ್ರೌಪದಿ ಈ ತರ ಮಾತು ಹೇಳ್ಬೇಕಾದ್ರೆ ದೊಡ್ಡ ಸಭೆನೇ ಸೇರಿತ್ತು ಅಂತ ಕಾಣುತ್ತೆ. ಎಷ್ಟೋ ಜನ ಇದ್ರು, ಬೇರೆ ಸ್ತ್ರೀಯರಿದ್ರು ಅಲ್ಲೆಲ್ಲ. ಆ ಸ್ತ್ರೀಯರು, ಬೇರೆ ಪುರುಷರು, ಹಾಗೆ ಪ್ರಧಾನರಾದ ತನ್ನ ಪತಿಗಳಾದಂತ ಅರ್ಜುನ, ಮತ್ತೆ ನಕುಲ, ಸಹದೇವ, ಹಾಗೆ ತನ್ನ ಆರಾಧ್ಯ ದೈವ ಕೃಷ್ಣ, ಇನ್ನು ಸಾತ್ಯಕಿ, ಇವರೆಲ್ಲ ಇದ್ರು. ಇಷ್ಟು ಜನ ಇದ್ದಾಗ್ಲೂ ಬಂದ ಮಾತು ದ್ರೌಪದಿದು. ಆದ್ಮೇಲೆ ಅವರೆಲ್ಲ ಏನ್ ಮಾಡಿದ್ರು? ಅವ್ರು ಹೊಗಳಿದ್ರ ಅಂದ್ರೆ ನಿಜ. ಅವರೂ ಕೂಡ ಯುಧಿಷ್ಠಿರ ಹೇಗೆ ಅಭಿನಂದನೆ ಸಲ್ಲಿಸಿದ್ನೋ ಅದೇ ರೀತಿ ಇವ್ರೆಲ್ಲರೂ, ಅಲ್ಲಿದ್ದ ಸ್ತ್ರೀಯರು ಕೂಡ ಪ್ರತಿಯೊಬ್ಬರು, ಅಲ್ಲಿದ್ದ ಎಲ್ಲ ಪುರುಷರು, ಜೊತೆಗೆ ಇವರೆಲ್ಲ ಬಹಳ ಸಂತೋಷ ಪಟ್ರಂತೆ. ಎಂಥ ದ್ರೌಪದಿಯ ಮಾತು, ಈ ತರ ಮಾತು ದ್ರೌಪದಿ ದೇವಿಯಿಂದ ಹೊರಗ್ ಬರುತ್ತೆ ಅಂತ ಇವ್ರಿಗೆ ಖಂಡಿತ ಅನಿಸಿರ್ಲಿಲ್ಲ. ಯಾಕೆಂದ್ರೆ ದ್ರೌಪದಿ ದೇವಿ ತನ್ನ ಮಕ್ಕಳನ್ನ ಕಳ್ಕೊಂಡಿದ್ದಾಳೆ, ಅಶ್ವತ್ಥಾಮಾಚಾರ ಕೈಗೆ ಸಿಕ್ಕಿದ್ದಾರೆ. ಆದ್ರೆ ಇಂಥ ಮಾತನ್ನ ದ್ರೌಪದಿ ದೇವಿ ಹೇಳಿದಾಳೆ ಅನ್ನೋದು ಬಹಳ ಆಶ್ಚರ್ಯ, ಅಷ್ಟೇ ಸಂತೋಷನೂ ಆಯ್ತಂತೆ. ಎಂಥ ಧರ್ಮಶಾಸ್ತ್ರದ ಮಾತನ್ನ ದ್ರೌಪದಿ ದೇವಿ ಹೇಳಿದಾಳೆ ಅಂತ. ಇಷ್ಟಾಗಿ ಒಬ್ಬರ ಬಗ್ಗೆ ಮಾತ್ರ ಈ ಶ್ಲೋಕದಲ್ಲಿ ಬರ್ಲಿಲ್ಲ. ನಕುಲ ಆಯ್ತು, ಸಹದೇವ ಆಯ್ತು, ಅರ್ಜುನ ಆಯ್ತು, ಯುಧಿಷ್ಠಿರ ಆಯ್ತು, ಕೃಷ್ಣ ಆಯ್ತು. ಆದ್ರೆ ಭೀಮಸೇನ ದೇವರ ಮಾತು ಮಾತ್ರ ಬರ್ಲಿಲ್ಲ. ಹಾಗಾದ್ರೆ ಭೀಮಸೇನ ದೇವರು ಒಪ್ಪಿಗೆ ಕೊಟ್ರ ಈ ಮಾತಿಗೆ ಅನ್ನೋದನ್ನ ಗಮನಿಸ್ಬೇಕು. ಇವರೆಲ್ಲ ಹೊಗಳು ಬಿಟ್ರು, ಆದ್ರೆ ಭೀಮಸೇನ ದೇವರು ಧರ್ಮಶಾಸ್ತ್ರ ಚೆನ್ನಾಗಿ ತಿಳ್ಕೊಂಡರು. ದ್ರೌಪದಿಯ ನಿಜವಾದ ಪತಿ ಭೀಮ. ಆ ಭೀಮಸೇನ ದೇವರು ಏನ್ ಹೇಳಿದ್ರು ಅಂದ್ರೆ ಅದಕ್ಕೆ ಮುಂದಿನ ಶ್ಲೋಕ ಅದು ವಿವರಣೆ ಕೊಡ್ತಾ ಇದೆ. 51ನೇ ಶ್ಲೋಕ. ತತ್ರಾಹಮರ್ಷಿತೋ ಭೀಮಃ ತಸ್ಯ ಶ್ರೇಯಾನ್ ವಧ ಸ್ಮೃತಃ ನ ಭರ್ತುರಾತ್ಮನಶ್ಚಾರ್ಥೆ ಯೋಹನ್ ಸುಪ್ತಾನ್ ಶಿಶೂನ್ ವೃಥಾ. ಆಗ ಸಿಕ್ಕಾಪಟ್ಟೆ ಕೋಪ ಬಂತಂತೆ. ಯಾರಿಗೆ? ಭೀಮಸೇನ ದೇವರಿಗೆ. ಆ ಮರ್ಷಿತ ಅಂತ ಹೇಳ್ತಾರೆ. ಯಾಕೆಂದ್ರೆ ಅಶ್ವತ್ಥಾಮಾಚಾರ್ಯರು ಇಂಥ ನೀಚ ಕೃತ್ಯ ಮಾಡಿದ್ದಾರೆ. ಅಂತ ನೀಚ ಕೃತ್ಯ ಮಾಡಿದ ಅವರ ಮೇಲೆ ಭೀಮಸೇನ ದೇವರಿಗೆ ಕೋಪ ನಿಲ್ತಾ ಇಲ್ಲ. ಕೋಪದಿಂದ ಭೀಮಸೇನ ದೇವರು ಹೇಳ್ತಾರೆ, ತಸ್ಯ ಶ್ರೇಯಾನ್ ವಧ ಸ್ಮೃತಃ, ಅವರನ್ನ ವಧೆ ಮಾಡ್ಲೇಬೇಕು. ಅಶ್ವತ್ಥಾಮಾಚಾರ್ಯನ ಉಳಿಸಬಾರ್ದು. ಅಶ್ವತ್ಥಾಮಾಚಾರ್ಯರ ಸಂಹಾರ ಆಗ್ಲೇಬೇಕು. ಯಾಕೆಂದ್ರೆ ಅವ್ರಿಗಂತೂ ಇಷ್ಟ ಇರ್ಲಿಲ್ಲ. ವಸ್ತುತಃ ಉಪಪಾಂಡವರನ್ನ ಕೊಲ್ಬೇಕು ಅಂತ ಅವ್ರಿಗೇನು ಇಷ್ಟ ಇದ್ದಿದ್ದಲ್ಲ. ಆ ದುರ್ಯೋಧನಿಗೆ ಏನೋ ಮಾತು ಕೊಡೋ ತರ ಮಾಡಿ ಇಲ್ಲೇನೋ ಬಂದು ಇಲ್ಲೇನೋ ಅಕೃತ್ಯವನ್ನ ಎಸಗಿದ್ರು ಅಶ್ವತ್ಥಾಮಾಚಾರ್ಯರು. ಕನಿಷ್ಠ ಪಕ್ಷ ಆ ದುರ್ಯೋಧನಿಗೆ ಇಷ್ಟ ಇತ್ತಾ? ಅವನಿಗೂ ಇಷ್ಟ ಇಲ್ಲ. ಭರ್ತು ಆತ್ಮನಶ್ಚ ಅರ್ಥೆ ನ. ಭರ್ತು ಅಂದ್ರೆ ಅವನಿಗೆ ಪತಿ ಸ್ವಾಮಿ ಯಾರು? ದುರ್ಯೋಧನ. ಅವನಿಗೂ ಇಷ್ಟ ಇದ್ದಿದ್ದಲ್ಲ ಇದು. ಜೊತೆಗೆ ಆತ್ಮನಃ, ತಮಗಂತೂ ಇದಿಷ್ಟ ಇರ್ಲಿಲ್ಲ. ಆದ್ರೆ ಅವನಿಗೋಸ್ಕರ ತಾವು ಮಾಡಿತ್ತು. ಆದ್ರೆ ಅವನಿಗೆ ಇವ್ರ ಮೇಲೆ ಕಟಾಕ್ಷ ಅಲ್ಲ, ಪಾಂಡವರ ಮೇಲೆ ಕಟಾಕ್ಷ ಇತ್ತು, ಉಪಪಾಂಡವರ ಮೇಲೆ ಅಲ್ಲ. ಹಾಗಾದ್ರೆ ಇಂತಹ ಅಶ್ವತ್ಥಾಮಾಚಾರ್ಯರು ಯಾರಿಗೂ ಇಷ್ಟ ಇಲ್ದೇ ಇರೋ ಕೆಲಸ, ಬೇಡದೇ ಇರೋ ಕೆಲಸ, ನೀಚ ಕೃತ್ಯ ಏನು? ಸುಪ್ತಾನ್ ಶಿಶೂನ್ ವೃಥಾಯೋ ಅಹನ್. ಸುಮ್ನೆ ವ್ಯರ್ಥವಾಗಿ, ಯಾರ ಬಯಕೇನೋ ಇದರಿಂದ ಪೂರ್ತಿ ಆಗ್ಲಿಲ್ಲ, ಸುಮ್ನೆ ವ್ಯರ್ಥವಾಗಿ ಮಲಗಿರೋ ಮಕ್ಕಳನ್ನ ಕೊಂದ್ರಲ್ಲ ಅಶ್ವತ್ಥಾಮಾಚಾರ್ಯರು. ಇದು ನೀಚ ಕೃತ್ಯ, ಇವರ ವಧೆ ಆಗಬೇಕು, ಅದೇ ಶ್ರೇಷ್ಠ. ಯಾಕೆಂದ್ರೆ ಮುಂದೆ ನರಕ ಆಗತ್ತೆ, ಆ ನರಕ ಇಲ್ಲೇ ಕೊಡಿ ಅಂತ. ಈ ರೀತಿ ಭೀಮಸೇನ ತಾನು ಕೋಪದಿಂದ ಮಾತನಾಡ್ತಾನೆ. ಮಾತನಾಡಿದ ಮೇಲೆ ಆದ್ರೂ ಭೀಮಸೇನ ದೇವರ ಮಾತನ್ನ ಪರಮಾತ್ಮ ಕೇಳಿಸ್ಕೊಂಡ್ಮೇಲೆ ಕೃಷ್ಣ ಈಗ ಪ್ರವೇಶ ಮಾಡ್ತಾನೆ. ಮತ್ತೆ ಇಲ್ಲಿವರೆಗೂ ಸುಮ್ನೆ ಇದ್ದ. ಭೀಮಸೇನ ದೇವರ ಮಾತನ್ನ ಕೇಳಿದ ಮೇಲೆ ಕೃಷ್ಣ ತಾನು ಮಾತನಾಡ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾನೆ. ಆ ಮಾತನ್ನ ಮುಂದೆ 52ನೇ ಶ್ಲೋಕ ವಿವರಿಸ್ತಾ ಇದೆ. ನಿಶಮ್ಯ ಭೀಮ ಗದಿತಂ ದ್ರೌಪದ್ಯಾಶ್ಚ ಚತುರ್ಭುಜ ಆಲೋಕ್ಯ ವದನಂ ಸಖ್ಯು ಇದಮಾಹ ಹಸನ್ನಿವ. ಚತುರ್ಭುಜ, 4 ಭುಜ ಹೊಂದಿರುವಂತ ಕೃಷ್ಣನಿಗೆ ಚತುರ್ಭುಜ ಅಂತ ಕರೀತಾ ಇದ್ದಾರೆ. ಆ ಚತುರ್ಭುಜನಾದ ಕೃಷ್ಣ ಭೀಮಗದಿತಂ, ಭೀಮಸೇನ ದೇವರು ಇಲ್ಲಿವರೆಗೂ ಹೇಳಿದ ಮಾತನ್ನ ಕೇಳ್ದ, ದ್ರೌಪದಿ ದೇವಿಯ ಮಾತನ್ನು ಕೇಳ್ದ. ಗಂಡನ ಮಾತು ಈ ಕಡೆ, ದ್ರೌಪದಿಯ ಮಾತು ಈ ಕಡೆ, ಭೀಮಸೇನನ ಮಾತು, ಇಬ್ಬರು ಮಾತು ಅವ್ರಿಗೆ ಉತ್ತರ ಕೊಡೋದು ಕಷ್ಟ ಆಯ್ತು ಒಂದ್ ರೀತಿ. ಅದೇ ಕೃಷ್ಣನಿಗೆ ಸುಲಭ. ಈಗ ದ್ರೌಪದಿ ದೇವಿಯ ಪ್ರಕಾರ ವಧೆ ಮಾಡೋದು ಬೇಡ,
ಸಿಕ್ಕಾಪಟ್ಟೆ ಕಾರಣ ಕೊಟ್ಲು. ಭೀಮಸೇನ ದೇವರು ವಧೆ ಮಾಡ್ಲೇಬೇಕು ಅಂತ ಹೇಳ್ತಾರೆ. ಈ ಕಡೆ ಗಂಡನಿಗೆ ಒಂದ್ ಅಭಿಪ್ರಾಯ, ಇನ್ನು ದ್ರೌಪದಿಗೆ ಒಂದ್ ಅಭಿಪ್ರಾಯ. ಈ ಎರಡನ್ನು ಸಮತೋಲನ ಮಾಡೋದು ಹೇಗೆ? ಇಬ್ರು ಹೇಳ್ತಾ ಇರೋದು ಸರಿ ಅಲ್ವಾ? ಯಾವತ್ತೂ ಕೂಡ ಪತಿ ಪತ್ನಿಯರು ಅವರು ದ್ರೌಪದಿ ದೇವಿ ಯಾವತ್ತೂ ಭೀಮನನ್ನ ಅನುಸರಿಸ್ಕೊಂಡೇ ಇರೋರು. ಆದ್ರೆ ಭೀಮಸೇನ ದೇವರ ವಿರುದ್ಧವಾಗಿ ದ್ರೌಪದಿ ಇಂದಿನ ದಿವಸ ಮಾತನ್ನ ಹೇಳಿದಂತೆ ತೋರ್ತಾ ಇದೆ ವಾಸ್ತವಿಕವಾಗಿ. ಆದ್ರೆ ಇಬ್ರು ಯಾವತ್ತು ವಿರುದ್ಧವಾಗಿ ಮಾತನಾಡೋರಲ್ಲ. ಅದು ಯಾವುದನ್ನ ಭೀಮಸೇನ ದೇವರು ಹೇಳ್ತಾರೋ ಅದನ್ನೇ ಅನುಸರಿಸ್ಕೊಂಡು ದ್ರೌಪದಿ ದೇವಿ ಹೇಳಿರ್ತಾಳೆ. ಇಲ್ಲ ದ್ರೌಪದಿ ದೇವಿ ಹೇಳ್ತಾಳೆ ಅಂದ್ರೆ ಅದು ಭೀಮಸೇನ ದೇವರಿಗೆ ಒಪ್ಪಿಗೆ ಇರುತ್ತೆ. ಆದ್ರೆ ಇಲ್ಲಿ ಅದು ಕಾಣ್ತಾ ಇಲ್ಲ. ಬೇರೆಯವ್ರಿಗೆಲ್ಲ ಸರಿ ಹೋಯ್ತು, ಭೀಮಸೇನ ದೇವರಿಗೆ ಸರಿ ಹೋಗ್ಲಿಲ್ಲ. ಆದ್ರೆ ವಸ್ತುತಃ ಕೃಷ್ಣನು ಕೂಡ ಹಿಂದೆ ಅರ್ಜುನನಿಗೆ ಹೇಳ್ಬೇಕಾದ್ರೆ ಅಶ್ವತ್ಥಾಮಾಚಾರ್ಯರ ವಧೆ ಮಾಡಬೇಕು ಅಂತಾನೆ ಹೇಳಿರ್ತಾನೆ. ಆದ್ರೆ ಕೊನೆಗೇನೋ ಧರ್ಮ ಪರೀಕ್ಷೆ ಅಂತ ಅರ್ಜುನನಿಗೆ ಪರೀಕ್ಷೆ ಮಾಡ್ಲಿಕ್ಕೆ ಅಂತ ಹೀಗ ಅಂದೆ ಅಂತ. ವಸ್ತುತಃ ಕೃಷ್ಣನ ಅಭಿಪ್ರಾಯನೇ ಭೀಮಸೇನ ದೇವರ ಅಭಿಪ್ರಾಯ ಆಗಿರುತ್ತೆ. ಭೀಮಸೇನ ದೇವರ ಅಭಿಪ್ರಾಯ ಏನಿತ್ತೋ ಅದು ಕೃಷ್ಣ ಒಪ್ಪೇ ಇರ್ತಾನೆ. ಆದ್ಮೇಲೆ ಕೃಷ್ಣನು ಅದೇ ಮಾತನ್ನ ಹೇಳಿದ್ದ, ಆ ಮಾತನ್ನೇ ಮತ್ತೆ ಭೀಮಸೇನ ದೇವರು ಹೇಳ್ತಾರೆ. ಅವರಿಬ್ಬರ ಮನಸ್ಥಿತಿ ಒಂದೇ ತರ ಓಡುತ್ತೆ. ನಾವ್ ಅದಕ್ಕೆ ವಾಯುದೇವರನ್ನ ಹಿಡಿದ್ರೆ ನೇರವಾಗಿ ಭಗವಂತನಿಗೆ ಮುಟ್ಟತ್ತೆ. ಯಾಕೆ? ಅವರಿಬ್ಬರಿಗೂ ಒಂದೇ ಅಭಿಪ್ರಾಯ ಇರುತ್ತೆ. ಎಂದಿಗೂ ವಾಯುದೇವರು ಬೇರೆ ರೀತಿ ಭಗವಂತನನ್ನ ಬಿಟ್ಟು ಅವನೇನ್ ಯೋಚಿಸದ್ನೋ ಅದಕ್ಕಿಂತ ಬೇರೆ ರೀತಿ ಯೋಚನೆ ಮಾಡೋದು, ಉತ್ತರ ಕೊಡೋದು ಅಂತಿಲ್ಲ. ಭಗವಂತನ ಅನುಸಾರವಾಗಿಯೇ ಭಾಗವತ ಧರ್ಮ ಪರಿಪಾಲನೆ ಮಾಡ್ತಾನೆ ಉತ್ತರ ಕೊಡ್ತಾರೆ. ಹಾಗಾದ್ರೆ ಭೀಮಸೇನ ದೇವರು ಹಿಂದೆ ಕೃಷ್ಣ ಹೇಳಿದ್ದನ್ನೇ ತಾವು ಪ್ರಚೋದನೆ ಮಾಡ್ತಾರೆ. ಅದೇ ರೀತಿ ಇದು ಮಾಡ್ಬೇಕು ವಧೆಯನ್ನೇ ಅಂತ ತಾವು ಹೇಳ್ತಾರೆ. ದ್ರೌಪದಿ ದೇವಿ ತಾನು ಹೀಗೆ ಹೇಳಿದಾಳೆ. ಆದ್ರೆ ಅಭಿಪ್ರಾಯ ಏನು? ಅದು ಭೀಮಸೇನ ದೇವರ ನಿಜವಾದ ವ್ಯಕ್ತಿತ್ವ ಅದು ಹೊರಗ್ ಬಂತು, ನಿಜ. ಅದು ಕೃಷ್ಣ ಹೇಳಿದ್ ಸರಿ, ಅದೇ ತರ ಭೀಮಸೇನ ದೇವರು ಹೇಳಿದ್ದು. ದ್ರೌಪದಿ ದೇವಿ ತಾನು ಯಾಕೆ ಈ ರೀತಿ ಹೇಳಿದ್ಲು ಅನ್ನೋದಕ್ಕೆ ಭೀಮಸೇನ ದೇವರ ಮನಸ್ಸಿನಲ್ಲೂ ಕೂಡ ಈ ಅಭಿಪ್ರಾಯ ಇತ್ತು ಅನ್ನೋದನ್ನೇ ಮನಸ್ಸಲ್ಲಿ ಇಟ್ಟುಕೊಂಡು ದ್ರೌಪದಿ ಹೇಳಿತ್ತು. ಅಂದ್ರೆ ಅಶ್ವತ್ಥಾಮಾಚಾರ್ಯರ ವಧೆ ಅಂದ್ರೆ ಎಂಥ ವಧೆ? ತೀರಾ ಅವರ ತಲೆ ಕತ್ತರಿಸ್ಬೇಕು ಅಂತ ಭೀಮಸೇನ ದೇವರು ಬಾಯ್ಬಿಟ್ಟು ಹೇಳಿಲ್ಲ. ಅವ್ರು ಏನ್ ಹೇಳಿದ್ದು? ವಧ್ಯತಾಂ, ಅವನ ವಧೆ ಮಾಡಿ ಅಂತ ಅಷ್ಟೇ ಹೊರತು ತಲೆ ಕತ್ತರಿಸಿ ಅಂತ ಇಲ್ಲಿ ಮಾತು ಬರ್ಲಿಲ್ಲ. ಹಾಗಾದ್ರೆ ವಧೆ ಮಾಡೋದು ಅಂದ್ರೆ ಏನರ್ಥ? ಸಾಯಿಸೋದು ಅಂತಾನೆ ಅರ್ಥ, ತಲೆ ಕತ್ತರಿಸೋದು ಅಂತಾನೆ ಅರ್ಥ. ಅದನ್ ಬಿಟ್ಟು ಇನ್ನೇನಿದೆ? ವಧ್ಯತಾಂ, ವಧೆ ಮಾಡೋದು ಅಂದ್ರೆ, ವಧೆ ಮಾಡ್ಬೇಕು ಅಂದ್ರೆ ಒಬ್ಬ ಕ್ಷತ್ರಿಯನಿಗೆ ಅದು ತಲೆ ಕತ್ತರಿಸ್ಬೇಕು ಅಂತಾನೆ ಇಲ್ಲ, ಅವನ ಪ್ರಾಣ ಪಕ್ಷಿ ಹೋಗುವಂತೆಯೇ ಮಾಡಬೇಕು ಅಂತಿಲ್ಲ ಅಂತ. ಇದು ಮುಖ್ಯ. ಈ ಸಂದರ್ಭದಲ್ಲಿ ಈ ಕೃಷ್ಣ ತಾನು ಈ ದ್ರೌಪದಿಯ ಮಾತು, ಭೀಮಸೇನ ದೇವರ ಮಾತನ್ನ ಕೇಳಿ ಮುಖ ನೋಡೋದು ಮಾತ್ರ ಅರ್ಜುನನ ಮುಖ ನೋಡ್ತಾನಂತೆ. ಅರ್ಜುನನ ಮುಖ ನೋಡಿ ಮುಗುಳ್ನಗೆ ಬೀರ್ತಾನಂತೆ. ಅರ್ಜುನ ನೋಡಿ ಏನ್ ಇವ್ರಿಬ್ರು ಒಂದೊಂದ್ ರೀತಿ ಹೇಳಿದ್ರು, ಏನ್ ಮಾಡ್ಬೇಕು ಅಂತ ಆ ಕೃಷ್ಣ ಯೋಚಿಸದೆ ತಾನು ಉತ್ತರ ಕೊಡ್ತಾನೆ. ಯೋಚಿಸುವಂತ ಅಗತ್ಯ ಕೃಷ್ಣನಿಗಿಲ್ಲ. ಆದ್ರೆ ಮುಗುಳ್ನಗೆ ಬೀರಿ ತಾನು ಒಂದು ಉತ್ತರ ಕೊಡ್ಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾನೆ. ಆ ಭಗವಂತನ ಮಾತನ್ನ ಮುಂದಕ್ಕೆ 53ನೇ ಶ್ಲೋಕದಲ್ಲಿ ತಿಳಿಸ್ತಾರೆ. ಆ ಶ್ಲೋಕವನ್ನ ಹೇಳಿ ಮುಕ್ತಾಯವನ್ನ ಮಾಡ್ತೀನಿ. ಕೃಷ್ಣ ಹೇಳುವಂತ ಮಾತು: ಬ್ರಹ್ಮ ಬಂಧುರ್ ನ ಹಂತವ್ಯಃ ಆತತಾಯೇವಧಾರ್ಹಣಃ ಮಯೈವೋ ಭಯಮಾಮ್ನಾತಂ ಪರಿಪಾಹ್ಯನುಶಾಸನಂ. ಈ ಭಗವಂತ ತಾನ್ ಏನ್ ಹೇಳಿದ ಅನ್ನೋದನ್ನ ನಾಳೆ ದಿವಸ ನಾವು ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ. ಧನ್ಯವಾದಗಳು ಆಚಾರ್ಯರಿಗೆ. ಧನ್ಯವಾದಗಳು. ಗುರುಗಳಿಗೆ ಧನ್ಯವಾದಗಳು. ಅಶ್ವತ್ಥಾಮಾಚಾರ್ಯ ಚಿರಂಜೀವಿಗಳಲ್ವಾ ಆಚಾರ್ಯ? ಹೇಳಿ ಹೇಳಿ ಹೇಳಿ. ಅಶ್ವತ್ಥಾಮಾಚಾರ್ಯ ಚಿರಂಜೀವಿಗಳಲ್ವಾ? ಆದ್ರೂ ವಧ ಮಾಡ್ಲಿಕ್ಕೆ ಆಗದೇ ಇಲ್ಲ ಅಲ್ಲ. ಅದು ಆಮೇಲೆ ಚಿರಂಜೀವಿಗಳು ಇವ್ರ ಪ್ರಸಂಗ ವರ್ಣನೆ ಬಟ್ ಆದ್ರೂ ಅಶ್ವತ್ಥಾಮಾಚಾರ್ಯ ವಧೆ ಮಾಡ್ರಿ ಅಂತ ಅಂದಂಗೆ ಅದು ವಧೆ ಮಾಡ್ದಂಗೆ ಲೆಕ್ಕ ಆಗುತ್ತೆ ಅಲ್ವಾ ಆಚಾರ್ಯ? ವಧೆ, ಒಬ್ಬ ಕ್ಷತ್ರಿಯನ್ನ ವಧೆ ಮಾಡೋದಂದ್ರೆ ಏನು ಅಂತ ಮುಂದೆ ಬರುತ್ತೆ, ಕೊನೆ ಶ್ಲೋಕದಲ್ಲಿ ಹೇಳ್ತಾರೆ. ಆಚಾರ್ಯ ನಿನ್ನೆ ನೋಡಿದೆ ನಿಮ್ ಹೇಳ್ದಂಗ ಅದ ತದ್ಧರ್ಮಜ್ಞ ಅದು ಗೊತ್ತಾತ್ ನಂಗ. ಗೊತ್ತಾಯ್ತಾ? ಅದ ಸಹಚ ಅಸೌ ಅದ ಕರ್ಮಧಾರೆ ಸಮಾಸ ಮಾಡ್ಯಾರಲ್ಲ. ಹೌದು ಹೌದು ಹೌದು. ಅಂದ್ರೆ ಅರ್ಜುನನು
ಅವರು ಧರ್ಮ ಇಲ್ಲ ಕಟ್ ಕಟ್ ಆಯ್ತು, ಏನ್ ಹೇಳಿ? ಸಹಜ ಅಸೌ ಅಂದ್ರೆ ಏನೋ ಕಟ್ ಆಗ್ತದೆ, ಏನು ಸಹಜ ಅಸೌ ಅಲೋ ಕರ್ಮಧಾರಯ ಸಮಾಸ ಮಾಡ್ಯಾರಲ್ಲ ಅಲ್ಲಿ. ಹೌದು, ಕರ್ಮಧಾರಯ ಸಮಾಸ. ಹೌದು ಹಲೋ, ಹೌದು, ಸರಿ ಇದೆ. ಅದ ಸಹ ಅಂದ್ರೆ ಅರ್ಜುನಿಗೆ ವಿಶೇಷಣ ಅದಲ್ಲ ಸಹ? ಅಲ್ಲ ಅಲ್ಲ ಅಲ್ಲ, ಧರ್ಮ, ಆ ಧರ್ಮ ಅಂತ ಅರ್ಥ. ಆ ಸಹ ಧರ್ಮಕ್ಕೆ ವಿಶೇಷಣ ಏನದ? ಹೌದು ಹೌದು, ಅರ್ಜುನನ್ಗಲ್ಲ. ಅಲ್ಲ, ಅರ್ಜುನಿಗಿಲ್ಲ. ಮತ್ತೆ ಎಕ್ಸ್ಕ್ಲಮೇಟರಿ ತೋರಿಸಿಲ್ಲ, ಅದು ಸಂಬೋಧನೆಗೆ ಏನು ಎಲೆ ಅರ್ಜುನ ಅಂತ? ಇಲ್ಲ, ಕೇಳಿದ್ರೆ ಏನ್ ಗೊತ್ತಾಗ್ಲಿಲ್ಲ. ಏನ್ ಹೇಳಿದ್ರೆ ಗೊತ್ತಾಗಲ್ಲ. ಇಲ್ಲ, ಸ್ಪಷ್ಟವಾಗಿ ಕೇಳ್ತಾ ಇಲ್ಲ, ಇನ್ನೂ ಕೇಳಿ. ಕಟ್ ಕಟ್ ಆಗ್ತದೆ, ಏನೋ ಗೊತ್ತಾಗಲ್ಲ. ಹಲೋ, ನಾ ಆಮೇಲೆ ಮಾಡ್ತೀನಿ ನಿಮ್ಗೆ ಫೋನ್. ಹಾ ಹೇಳಿ. ಹಲೋ, ಹಾ ಸರಿ ಸರಿ. ಹಲೋ, ಹಾ ಹೇಳಿ.